ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಶೇಷ ತಂತ್ರ ಯಾವುದು ಅಂದರೆ, ಸ್ನೇಹಿತರೆ, ನೀವು ತುಂಬ ಜನ ಕೇಳ್ತಿದ್ರಿ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಕೊಡಿ, ನೀವು ಯಾರಿಗಾರು ದುಡ್ಡು ಕೊಟ್ಟಿದ್ರೆ ಅವರು ನಿಮಗೆ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತ. ಸ್ನೇಹಿತರೆ, ಇವತ್ತು ನಾನು ಆ ವಿಷಯಕ್ಕೆ ಸಂಬಂಧಿಸಿದಂತೆ ತಂತ್ರವನ್ನು ತಂದಿದ್ದೀನಿ. ಹೇಗೆ ಅಂತಂದರೆ, ಸ್ನೇಹಿತರೆ, ಇದನ್ನು ಮಾಡೋದ್ರಿಂದ ಅವ್ರ ಮನಸ್ಸು ಕರಗುತ್ತೆ, ಅವರು ನಿಮಗೆ ದುಡ್ಡನ್ನು ವಾಪಸ್ ತಂದು ಕೊಡ್ತಾರೆ. ಸ್ನೇಹಿತರೆ, ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ಭಕ್ತಿ ಶ್ರದ್ಧೆಯಿಂದ ಮಾತ್ರನೇ ನೀವು ಇದನ್ನು ಮಾಡಬೇಕು. ಇದನ್ನು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೋದು, ಯಾವ್ಯಾವ ಸಮಸ್ಯೆಗಳಿಗೆ ಇದನ್ನ ಬಳಸ್ಬೋದು ಅಂದರೆ, ನೀವು ಯಾರಿಗಾರು ದುಡ್ಡನ್ನು ಕೊಟ್ಟಿರ್ತೀರ, ಅವರು ನಿಮಗೆ ವಾಪಸ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ, ಸರಿನಾ? ಆ ರೀತಿಯಲ್ಲಿ ಇದ್ದಾಗ ಅವರ ಮನಸ್ಸನ್ನು ಇದು ಬದಲಾಯಿಸಿ ಅವರು ನಿಮಗೆ ದುಡ್ಡು ತಂದು ಕೊಡೋ ಥರ ಮಾಡುತ್ತೆ. ಎರಡನೇದಾಗಿ, ನೀವು ಯಾರಿಗಾರ ದುಡ್ಡು ಕೊಟ್ಟು ಫ್ರೆಂಡ್ಸ್ಗಳಿಗೆ ಅಂತ ಎಲ್ಲರೂ ಸಾಲ ಕೊಡಿಸಿರೋದು, ನೀವೇ ದುಡ್ಡು ಕೊಟ್ಟಿರೋದು, ಆ ರೀತಿ ಮಾಡಿದಾಗ ಆ ವ್ಯಕ್ತಿ ದುಡ್ಡನ್ನು ತಗೊಂಡು ಬಳಸ್ಕೊಂಡು ವರ್ಷಾನುಗಟ್ಲೆ ಎಲ್ಲೋ ಎದ್ದುಬಿಟ್ಟಿರ್ತಾನೆ, ಹೊರಟೋಗ್ಬಿಟ್ಟಿರ್ತಾನೆ, ಎಲ್ಲೋ ತೊಲಗೋಗ್ಬಿಟ್ಟಿರ್ತಾನೆ. ಆ ರೀತಿ ಸಮಸ್ಯೆ ಇದ್ದಾಗ್ಲೂ ಆ ವ್ಯಕ್ತಿ ಮನಸ್ಸನ್ನು ಬದಲಾಯಿಸಿ ಅವನು ವಾಪಸ್ ಬರೋದಕ್ಕೆ, ನಿಮ್ಮ ದುಡ್ಡು ನಿಮಗೆ ಸಿಗೋ ಹಾಗೆ ಮಾಡೋದಕ್ಕೆ ಇದು ತಂತ್ರ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮಲ್ಲಿ ಆಕರ್ಷಣ ಶಕ್ತಿ, ವಿಜುವಲೈಸೇಷನ್ ಪವರ್ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ, ನೀವು ಕೆಲಸ ಮಾಡ್ತಿದ್ದೀರಾ, ಕೆಲಸ ಮಾಡ್ತಿಲ್ವಾ, ಕೈಗೆ ದುಡ್ಡು ಹತ್ತುತ್ತಾ ಇಲ್ಲ, ಎಲ್ಲೇ ಹೋದರೂ ದುಡ್ಡು ಸಿಗ್ತಾ ಇಲ್ಲ, ದುಡ್ಡಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ, ಆ ಥರ ಸಮಸ್ಯೆ ಇದ್ದಾಗ್ಲೂ ನೀವು ಈ ತಂತ್ರವನ್ನು ಮಾಡ್ಬೋದು. ಜೊತೆಗೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಇದ್ದರೆ, ಅವರು ನಿಮಗೆ ವಾಪಸ್ ಸಿಗೋ ಹಾಗೆ ಮಾಡೋಕ್ಕೆ, ಅವ್ರು ನಿಮಗೆ ಫೋನು ಕಾಲು ಮೆಸೇಜು ಏನಾದರೂ ಸರಿ ಮಾಡೋದಕ್ಕೆ, ಆ ವ್ಯಕ್ತಿನ ನೀವು ಪಡ್ಕೊಳ್ಳೋಕ್ಕೆ ನೀವು ಈ ತಂತ್ರವನ್ನು ಮಾಡ್ಬೋದು. ಸ್ನೇಹಿತರೆ, ಇದು ನಿಮ್ಮ ವೈಬ್ರೇಷನ್ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸ್ನೇಹಿತರೆ, ಇದು ನಿಮ್ಮ ಸುತ್ತಲಿನ ಆರಾ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ನೀವು ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಏನು ಬೇಕಾದರೂ ಸಕ್ಸಸ್ ಮಾಡ್ಬೋದು, ಯಾವ ರೀತಿನಲ್ಲಿ ಬೇಕಾದರೂ, ಸರಿನಾ? ಏನೇ ಕೋರಿಕೆ ಇದ್ದರೂ ನೀವು ಈ ತಂತ್ರದಲ್ಲಿ ಈಡೇರಿಸ್ಕೊಳ್ಬೋದು. ನಾನು ಹೇಳಿದ್ದು ಮೇನು ಹೆಡ್ಲೈನ್ಸ್ ಅಷ್ಟೇ, ಅಂದರೆ ಮುಖ್ಯವಾಗಿರೋ ಅಂಥದ್ದು. ಕೆಲವರಿಗೆ ಒಂದೊಂದು ರೀತಿಯ ಆಸೆ ಆಕಾಂಕ್ಷೆಗಳು ಇರ್ತವೆ ಕೆಲವ್ರ ಜೀವನದಲ್ಲಿ, ಅವರು ಆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಈ ತಂತ್ರವನ್ನು ಖಂಡಿತ ಮಾಡ್ಬೋದು. ಸ್ನೇಹಿತರೆ, ಈ ತಂತ್ರದ ಹೆಸರು ಏನು ಗೊತ್ತಾ? ಈ ತಂತ್ರದ ಹೆಸರು ಶ್ರೀಯಂತ್ರ ದೀಪತಂತ್ರ ಅಂತ. ಸ್ನೇಹಿತರೆ, ಶ್ರೀಯಂತ್ರವನ್ನು, ಲಕ್ಷ್ಮೀ ತಾಯಿಯ ಯಂತ್ರವನ್ನು ಇಟ್ಕೊಂಡು ನಾವು ಈ ಪೂಜೆಯನ್ನು ಮಾಡ್ತೀವಿ. ಸ್ನೇಹಿತರೆ, ಈ ತಂತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂದರೆ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅಂತದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಈ ತಂತ್ರವನ್ನು ಯಾವ ದಿನ ಮಾಡಬೇಕು ಅಂತಲೂ ಹೇಳ್ಬಿಡ್ತೀನಿ. ಈ ತಂತ್ರನ ನೀವು ಶುಕ್ರವಾರದಲ್ಲಿ, ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನೀವು ಮಾಡಬೇಕು. ಯಾವ ಟೈಮಲ್ಲಿ ಅಂದರೆ 6 ಗಂಟೆಯಿಂದ 7:30 ಮಧ್ಯದಲ್ಲಿ, ಅಂದರೆ ಶುಕ್ರವಾರದಲ್ಲಿ ಮಾತ್ರ. ಅಮಾವಾಸ್ಯೆ ಪೌರ್ಣಮಿನಲ್ಲಿ ನೀವು ಶುರು ಮಾಡೋದಾದರೆ ರಾತ್ರಿ 10 ಗಂಟೆವರೆಗೂ ನೀವು ಮಾಡ್ಬೋದು. 6 ಗಂಟೆಯಿಂದ ಶುರು ಮಾಡಿ ರಾತ್ರಿ 10 ಗಂಟೆವರೆಗೂ ನೀವು ಇದನ್ನು ಮಾಡ್ಬೋದು. ಸ್ನೇಹಿತರೆ, ಈ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ ಕೇಳಿ. ಇದಕ್ಕೆ ಒಂದು ತುಪ್ಪದ ದೀಪ ಬೇಕು. ಅದು ರೆಡ್ ಕಲರಲ್ಲಿದ್ದರೆ ಒಳ್ಳೆಯದು. ಏಕೆ ಅಂತಂದರೆ, ಅದು ಮಣ್ಣಿನ ದೀಪವನ್ನೇ ತಗೊಳ್ಳಿ, ಅದು ರೆಡ್ಡೇ ಅಲ್ವಾ. ನೀವು ಸ್ವಲ್ಪ ಕುಂಕುಮವನ್ನು ದೀಪಕ್ಕೆ, ಅಂದರೆ ಆ ದೀಪದ ಎಣ್ಣೆಗೆ ತುಪ್ಪಕ್ಕೆ ನೀವು ಸ್ವಲ್ಪ ಮಿಕ್ಸ್ ಮಾಡಿ ಬೇಕಾದರೆ ಬಳಸ್ಬೋದು. ನೀವು ಏನು ಮಾಡಬೇಕು ಅಂದರೆ, ತುಪ್ಪದ ದೀಪ, ಒಂದು ಬೆಳ್ಳಿ ನಾಣ್ಯ ತಗೊಳ್ಳಿ. ಇಲ್ಲ ಅಂತಂದರೆ ನೀವು ಒಂದು ಹಳೆಯ ಕಾಲದ ಗೋಲ್ಡನ್ ನಾಣ್ಯ ಬರುತ್ತೆ ಗೊತ್ತಾ, ಹಿತ್ತಾಳೆ ನಾಣ್ಯ, ಅದನ್ನು ತಗೊಳ್ಳಿ, ಸರಿನಾ? ಒಂದು ಪೇಪರ್, ಬಿಳಿ ಪೇಪರ್ ಬೇಕು. 5 ಲವಂಗ, ಒಂದು ಗೋಲ್ಡನ್ ಕಲರ್ ಪೆನ್ನು, ಸರಿನಾ? ಅಂಗಡಿನಲ್ಲಿ ಕೇಳಿಬಿಟ್ಟು ತಗೊಳ್ಳಿ, ಗೋಲ್ಡನ್ ಪೆನ್ ಬೇಕು. ಇಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ಹಸಿರು ಪೆನ್ನನ್ನು ಬಳಸ್ಬೋದು. ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ, ಸರಿನಾ? ಸ್ನೇಹಿತರೆ, ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ದೇವ್ರ ಮನೆನ ಕ್ಲೀನ್ ಮಾಡಿರ್ತೀರಾ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀರಾ. ನೀವು ಒಂದು ಕೆಂಪು ಬಟ್ಟೆನ ಹಾಸಿಬಿಟ್ಟು ನೀವು ಒಂದು ಶ್ರೀಯಂತ್ರವನ್ನು ಇಡಬೇಕು. ಶ್ರೀಯಂತ್ರನ ನಾನು ಕಲರಲ್ಲಿ ಕೊಟ್ಟಿರ್ತೀನಿ, ಅದ್ರ ಚಿತ್ರವನ್ನು ಕೊಟ್ಟಿರ್ತೀನಿ. ಫೋಟೋ ತಗೊಂಡು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ, ಸರಿನಾ? ಕಲರಲ್ಲಿ ಕಳಿಸಿರ್ತೀನಿ ಈ ಸಲ. ಅದನ್ನು ನೀವು ಪ್ರಿಂಟೌಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿಸಿನೇ ನೀವು ಈ ಪೂಜೆಗೆ ಇಡಬೇಕು, ಸರಿನಾ? ನೀವು ಶ್ರೀಯಂತ್ರದ ಫೋಟೋವನ್ನು ಇಡಬೇಕು. ಅದನ್ನು ಹೀಗೆ ಪೂರ್ವಾಭಿಮುಖವಾಗಿ
ಇಟ್ಬಿಟ್ಟು ನೀವು ಈ ಪೂಜೆನ ಶುರು ಮಾಡಬೇಕಾಗತ್ತೆ. ಶ್ರೀಯಂತ್ರದ ಮುಂದೆ ನೀವು ಹಣಕಾಸಿನ ವಿಚಾರಕ್ಕೆ ಮಾಡೋದಾದರೆ ನಾಣ್ಯವನ್ನು ಇಡಬೇಕು. ನೀವು ಅದ್ರ ಜೊತೆಗೆ ಈಗ ಸಾಲ ತಗೊಂಡಿರ್ತಾರಲ್ವ, ಸಾಲ ತಗೊಂಡಿರೋ ವ್ಯಕ್ತಿ ನಿಮಗೆ ಸಾಲ ವಾಪಸ್ ಕೊಡಬೇಕು ಅಂದರೆ ಅವನ ಹೆಸರನ್ನು ಬರೆದು ಅವನು ಎಷ್ಟು ದುಡ್ಡನ್ನು ನಿಮಗೆ ಕೊಡಬೇಕು ಅದನ್ನು ಕೂಡ ಆ ಕಾಗದದಲ್ಲಿ ಮೆನ್ಷನ್ ಮಾಡಿಬಿಟ್ಟು ಗೋಲ್ಡನ್ ಕಲರ್ ಪೆನ್ನಲ್ಲಿ ಅದನ್ನ ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನು ದೇವ್ರ ಮುಂದೆ ಇಡಬೇಕು, ಆ ಯಂತ್ರದ ಮುಂದೆ ಇಡಬೇಕು. ಆ ₹1 ನಾಣ್ಯವನ್ನು ಇಡಬೇಕು. ನೀವು ಆ ದೀಪವನ್ನು ಹಚ್ಚಬೇಕು. ಸರಿನಾ? ಹಚ್ಬಿಟ್ಟು 5 ಲವಂಗವನ್ನು ನೀವು ಆ ದೀಪದ ಒಳಗಡೆ ಇಡಬೇಕು ಸ್ನೇಹಿತರೆ. 5 ಲವಂಗವನ್ನು ತಗೊಂಡಿರ್ತಾರಲ್ಲ ದೀಪದ ಒಳಗಡೆ ಇಟ್ಬಿಟ್ಟು ನೀವು ಈಗ ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ಹೇಳಬೇಕು. 21 ಸಲ, 51 ಸಲ, 108 ಸಲ, ನಿಮ್ಮ ಕೈಗೆ ಎಷ್ಟಾಗುತ್ತೆ ಅಷ್ಟು. ಜಾಸ್ತಿ ಹೇಳಿದಷ್ಟು ಪವರ್ ಜಾಸ್ತಿ ಇರುತ್ತೆ. ಏನು ಅಂದರೆ ಈ ಮಂತ್ರ ಹೀಗಿದೆ ಸ್ನೇಹಿತರೆ, ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಶ್ರೀಯಂತ್ರ ಫೋಟೋವನ್ನು ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ಕೊಟ್ಟ ಹಣ ನನ್ನ ಬಳಿಗೆ ತಕ್ಷಣ ವಾಪಸ್ ಬರಲಿ ಅಂತ ನೀವು ಕೇಳಬೇಕು. ನೀವು ಇದೇ ಮಂತ್ರವನ್ನು ಎಲ್ಲ ಕೋರಿಕೆಗೂ ಬಳಸ್ಬೋದು. ಸರಿನಾ? ನೀವು ಈಗ ದುಡ್ಡಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ನೀವು ಈ ಮಂತ್ರವನ್ನು ಕೇಳಬೇಕು. ಆಯಿತಾ? ಈ ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಕೋರಿಕೆಯನ್ನು ನೀವು ಕೇಳ್ಕೊಬೋದು. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ನನಗೆ ಇಷ್ಟು ದುಡ್ಡು ಬರಬೇಕು, ನಾನು ಇಷ್ಟು ದುಡ್ಡನ್ನು ನಾನು ಸಂಪಾದಿಸಬೇಕು, ಈ ರೀತಿಯಲ್ಲಿ ನೀವು ಕೇಳ್ಕೊಬೋದು. ಸರಿನಾ? ಇಲ್ಲ ಅಂದರೆ ಆ ಮಂತ್ರವನ್ನೇ ನೀವು ಶ್ರದ್ಧೆಯಿಂದ ನಿಮ್ಮ ಆಸೆನ ಕಲ್ಪನೆ ವಿಜುವಲೈಸ್ ಮಾಡಿಕೊಂಡು ಹೇಳಬೇಕು. ಈಗ ಹಣಕ್ಕೆ ಕೇಳ್ತಿರೋದ್ರಿಂದ ಈಗ ಕೊಟ್ಟ ಹಣ ವಾಪಸ್ ಬರಬೇಕು ಅಂತ ನೀವು ಹೇಳ್ಕೊಂಡು ಈ ಮಂತ್ರವನ್ನು ಹೇಳ್ಬಿಟ್ಟು ಮಾಡಬೇಕು. ಸರಿನಾ? ನೀವು ಮಂತ್ರ ಪಠಣ ಮಾಡಕ್ಕೆ ಶುರು ಮಾಡಿದಾಗ ನೀವು ಆ ವ್ಯಕ್ತಿಯ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವನು ದುಡ್ಡನ್ನು ನಿಮಗೆ ತಂದುಕೊಡ್ತಾ ಇರೋ ಥರ, ಅವನು ಗಿಲ್ಟಿ ಫೀಲ್ ಮಾಡ್ತಾ ಇರೋ ಥರ ನೀವು ಫೀಲ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಅವನು ದುಡ್ಡನ್ನು ತಂದುಕೊಡ್ತಾ ಇರೋ ಥರ ನೀವು ಕಲ್ಪನೆ ಮಾಡಿಕೊಂಡು ಈ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಮಂತ್ರ ಜಪ ಆದಮೇಲೂ ಕೂಡ 2 ನಿಮಿಷ ಕಣ್ಣು ಮುಚ್ಚಿಬಿಟ್ಟು ದೀಪವನ್ನು ನೋಡಿ 2 ನಿಮಿಷ ಕಣ್ಣು ಮುಚ್ಚಿ ಆ ವ್ಯಕ್ತಿಯ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅವ್ನು ನಿಮಗೆ ದುಡ್ಡು ತಂದು ಕೊಡ್ತಾ ಇದ್ದಾನೆ ಅಂತ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಸರಿನಾ? ಬೇರೆ ಯಾವ ಕೋರಿಕೆ ಆದರೂ ಇದೇ ರೀತಿಯಲ್ಲಿ ಫಾಲೋ ಮಾಡಿ ಸ್ನೇಹಿತರೆ. ನೀವು ದೀಪ ಹಚ್ಚಿ ಪೂಜೆ ಮಾಡಿದ್ಮೇಲೆ ನೀವು ಆ ಮಂತ್ರವನ್ನು ಹೇಳಿದ್ಮೇಲೆ ವಿಜುವಲೈಸೇಷನ್ನು ಮಾಡಿದ್ಮೇಲೆ ನೀವು ಅಫರ್ಮೇಷನನ್ನು ಹೇಳಬೇಕು. ನಿಮ್ಮ ಕೋರಿಕೆ ಏನಿದೆಯೋ ಅದು ಈಗಾಗಲೇ ಈಡೇರಿದೆ ಅಂತ ನೀವು 21 ಸಲ ಹೇಳಬೇಕು. ಆ ವ್ಯಕ್ತಿ ನಿಮಗೆ ದುಡ್ಡು ತಂದು ಕೊಟ್ಟಿಲ್ಲ ಅಂದರೆ ಅವನು ನನಗೆ ದುಡ್ಡು ತಂದು ಕೊಟ್ಟಿದ್ದಾನೆ ಅಂತ ಹೇಳಿ ನಿಮಗೆ ಈ ದುಡ್ಡು ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ನೀವು 21 ಸಲ ಆ ಅಫರ್ಮೇಷನನ್ನು ಹೇಳಬೇಕು. ಸರಿನಾ? ಹೇಳಿಬಿಟ್ಟು ನೀವು ಪೂಜೆಯನ್ನು ಮುಂದುವರಿಸ್ಬೋದು. ಸ್ನೇಹಿತರೆ, ಈ ತಂತ್ರವನ್ನು ನೀವು ಎಷ್ಟು ದಿನ ಮಾಡಬೇಕು? ಇದನ್ನು ನೀವು 3 ದಿನ, 7 ದಿನ, 11 ದಿನ, 1 ಮಂಡಲ ಕಾಲ, 41 ದಿನದವರೆಗೂ ನೀವು ಮಾಡ್ಬೋದು. ಸ್ನೇಹಿತರೆ, ನಿಮ್ಮ ಕೋರಿಕೆ ಪವರ್ಫುಲ್ ಆಗಿದ್ದರೆ, ತುಂಬ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಒಂದು ಮಂಡಲ ನೀವು ಮಾಡಿ, ಸಮಸ್ಯೆ ಕಡಿಮೆ ಇತ್ತು ಅಂದರೆ ನಿಮಗೆ ರಿಸಲ್ಟ್ ಬರೋವರೆಗೂ ಖಂಡಿತ ಇದನ್ನು ಬಿಡಕ್ಕೆ ಹೋಗಬೇಡಿ. ಸರಿನಾ? ನಿಮ್ಮ ರಿಸಲ್ಟ್ ಬರೋವರೆಗೂ ನೀವು ಇದನ್ನು ಮಾಡಬೇಕು. ನಿಮಗೆ ದುಡ್ಡಿನ ಸಮಸ್ಯೆ ಇತ್ತು ಕಡಿಮೆ ಆಗಬೇಕು, ಇಲ್ಲ ನಿಮಗೆ ಯಾರು ಕೊಟ್ಟಿರೋ ದುಡ್ಡು ವಾಪಸ್ ಸಿಗೋವರೆಗೂ ನೀವು ಇದನ್ನು ಮಾಡ್ಬೋದು. ಒಂದು ಮಂಡಲ ಕಾಲ ಮಾಡಿ ಬೈ ಚಾನ್ಸ್ ಆಗಲೂ ಏನಾದರೂ ಸಮಸ್ಯೆಯಿಂದ ನೀವು ಮಾಡೋಕ್ಕಾಗಲಿಲ್ಲ, ಮಧ್ಯದಲ್ಲಿ ಅದು ಇದೇನಾದ್ರು ಸಮಸ್ಯೆ ಇತ್ತು ಅಂದರೆ ಮತ್ತೆ ಒಂದು ಮಂಡಲ ಆದಮೇಲೆ 41 ದಿನ ಆದಮೇಲೆ ಮತ್ತೆ ಒಂದು ದಿನ ಅಥವಾ 1 ವಾರ ಗ್ಯಾಪ್ ಕೊಟ್ಟು ಮತ್ತೆ ಶುರು ಮಾಡಬೇಕು. ಸರಿನಾ? ನಿಮ್ಮ ಸಮಸ್ಯೆ ತೀರೋವರೆಗೂ ಇದನ್ನು ಮಾತ್ರ ನೀವು ಬಿಡೋಕ್ಕೆ ಹೋಗಬೇಡಿ. ಸರಿನಾ? ಪ್ರತಿದಿನ ಪೂಜೆಗೂ ಅದನ್ನೇ ನೀವು ಬಳಸಬೇಕು. ಸರಿನಾ? ಪ್ರತಿದಿನ ಪೂಜೆಗೂ ಅದೇ ದುಡ್ಡು, ಅದೇ ಪೇಪರನ್ನು ನೀವು ಬಳಸಬೇಕು. ನಿಮ್ಮ ಕೋರಿಕೆ ಈಡೇರಿದ ಮೇಲೆ ನೀವು ಆ ಪೇಪರನ್ನು ಬೆಂಕಿನಲ್ಲಿ ಸುಟ್ಟಾಕ್ಬೋದು, ಇಲ್ಲ ಅಂದರೆ ಮಣ್ಣಿನ ಕೆಳಗಡೆ ಹೂತಾಕ್ಬೋದು. ಆ ದುಡ್ಡನ್ನು ನೀವು ನಿಮ್ಮ ದುಡ್ಡು ಇಡೋ ಜಾಗದಲ್ಲಿ ನೀವು ಜೋಪಾನವಾಗಿ ಇಡಬೇಕು. ಆ ದುಡ್ಡಿಗೆ ಸ್ವಲ್ಪ ಒಂದು ಕಾಯಿನ್ ಇಟ್ಟಿರ್ತೀರಲ್ಲ, ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಚ್ಚಿಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿ. ಸರಿನಾ? ಆಮೇಲೆ ಕೊನೆಯಲ್ಲಿ ಎಲ್ಲ ಮುಗಿದ ಮೇಲೆ ಈಗ ಪ್ರತಿದಿನ ಪೂಜೆ ಮಾಡಿ ಅದನ್ನು ದೇವರ ಮನೆಯಲ್ಲೇ ಸೇಫಾಗಿ ಎತ್ತಿಡಿ, ಮತ್ತೆ ಪೂಜೆಗೆ ಅದನ್ನೇ ಬಳಸಿ. ಸರಿನಾ? ಪ್ರತಿದಿನ ಹೀಗೆ ಮಾಡಿ 1 ಮಂಡಲ ಕಾಲ ಮಾಡಿ ಆಮೇಲೆ ನೀವು ಏನಾದರೂ ಅದು ನಿಮ್ಮ ಆಸೆ ಕೋರಿಕೆ ಈಡೇರಿದ ಮೇಲೆ ಆ ಪೇಪರನ್ನು ಬೆಂಕಿನಲ್ಲಿ ಸುಟ್ಟಾಕ್ಬಿಡಿ. ಸುಟ್ಬಿಟ್ಟು ಮಾಮೂಲಿ ಆ ಬೂದಿನ ತೊಗೊಂಡೋಗಿ ಗಾಳಿನಲ್ಲೋ ಇಲ್ಲಾಂದರೆ ಗಿಡದ ಕೆಳಗೆ ಹಾಕ್ಬಿಡಿ, ಇಲ್ಲಾಂದರೆ ಗಿಡದ ಕೆಳಗೆ ಅದನ್ನು ಹೂತಾಕ್ಬಿಡಿ. ದುಡ್ಡನ್ನು ಮಾತ್ರ ನೀವು ಸೇಫಾಗಿ ನಿಮ್ಮ ಅಕೌಂಟಲ್ಲಿ ಎಲ್ಲಾದರೂ ನಿಮ್ಮ ದುಡ್ಡಿಡೋ ಜಾಗದಲ್ಲಿ ಸೇಫಾಗಿ ಅದನ್ನು ಎತ್ತಿಡಿ. ಸರಿನಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ. ಜೊತೆಗೆ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸರಿನಾ? ಸ್ನೇಹಿತರೆ, ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ತಂತ್ರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಗೈಸ್, ಬಾಯ್, ಲವ್ ಯು ಆಲ್.